ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ಸೊ ನಿಮಗೂ ಗೊತ್ತದೆ ಅದು. ದಿಸ್ ಇಸ್ ಗೋಯಿಂಗ್ ಟು ಬಿ ಇಂಟ್ರೆಸ್ಟಿಂಗ್ ವಿಡಿಯೋ, ಓಕೆ? ಆ್ಯಂಡ್ ಸಜೆಷನ್ ಅಂದರೆ ಕಾಮೆಂಟ್ಸ್ ಅಲ್ಲೇ ಬಂದಿದ್ದು. ಇದನ್ನು ನೋಡೋಣ ಏನು ಮೆಸೇಜಸ್ ಬರುತ್ತೆ. ಎಸ್ಪೆಷಲಿ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನೀವು. ನಿಮ್ಮ ಲೈಫ್ 3 months ಫ್ರಮ್ ಟುಡೇ, ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿರುತ್ತೆ, ಏನೆಲ್ಲ ಚೇಂಜಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ನೆಕ್ಸ್ಟ್ 3 monthsಲ್ಲಿ ಏನೆಲ್ಲ ಆಗ್ಬೋದು ಅಂತ ಹೋಗೋದಕ್ಕೂ ಮುಂಚೆ ಡೆಫಿನೆಟ್ಲಿ ಆಪ್ಷನ್ಸ್ ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ನಾನು ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ ಗೈಸ್, ಲೆಟ್ಸ್ ಸಿ. ಹೆಂಗೆಂಗೋ ಆಗೋಗ್ಬಿಟ್ಟಿದೆ. ಓಕೆ, ನಾನು ಇವಾಗ ನಿಮಗೆ ಆಪ್ಷನ್ಸ್ ಕೊಡ್ತೀನಿ. ಓಕೆ, ದಿಸ್ ಇಸ್ ನಿಮ್ಮ ಕರೆಂಟ್ ಸಿಚುವೇಶನ್ ಬಗ್ಗೆ ಹೇಳ್ತೀನಿ. ನಿಮ್ಮ ಕರೆಂಟ್ ಸಿಚುವೇಶನ್ ನಾನು ಇವಾಗ ಹೇಳೋ ತರ ಇದೆ ಅಂದ್ರೆ ಆ ಆಪ್ಷನ್ ಚೂಸ್ ಮಾಡ್ಕೊಬೇಕು ನೀವು. ಇಟ್ಸ್ ವೆರಿ ಸಿಂಪಲ್, ಓಕೆ? ಸೊ ಆ ಒಂದು ಕಾರಣಕ್ಕೆ ನಾನು ಟ್ಯಾರೋ ಕಾರ್ಡ್ನ ಯೂಸ್ ಮಾಡ್ತೀನಿ. ಆಲ್ ರೈಟ್, ಫಸ್ಟ್ ಆಪ್ಷನ್ ಚೂಸ್ ಮಾಡೋರಿಗೆ, ಓಕೆ? ಯಾರೆಲ್ಲ ಫಸ್ಟ್ ಆಪ್ಷನ್ ಚೂಸ್ ಮಾಡಬೇಕು ಅಂದರೆ ಏಸ್ ಆಫ್ ವಾಂಡ್ಸ್. ನೀವು ತುಂಬ ಹಾಬೀಸ್ ಇರುತ್ತೆ ನಿಮಗೆ. ಯು ಆರ್ ನಾಟ್ ಅ ಕೈಂಡ್ ಆಫ್ ಪರ್ಸನ್. ನೀವು ಯಾವ ಥರ ಅಂದರೆ ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡು, ಬೆಳಗ್ಗೆಯಿಂದ ಸಂಜೆ ಓದು 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 ಮಾಡಿದ್ನೇ ಮಾಡು ಅಂದರೆ ಅದು ನಿಮಗೆ ಆಗಲ್ಲ. ಸಮ್ಟೈಮ್ಸ್ ನಿಮಗೆ ನಿಮ್ಮದೇ ಹಾಬೀಸ್ ತುಂಬ ಮ್ಯಾಟರ್ ಆಗುತ್ತೆ. ಹಾಬೀಸಿಗೆ ತುಂಬ ಟೈಮ್ ಕೊಡ್ತೀರಾ ನೀವು. ಕ್ರಿಕೆಟ್ ಆಗಿರ್ಬೋದು, ಬಾಸ್ಕೆಟ್ಬಾಲ್ ಆಗಿರ್ಬೋದು, ಏನೋ ಒಂದು ಆರ್ಟಿಸ್ಟ್ ಆಗಿರ್ಬೋದು. ನೀವು ನಿಮ್ಮ ಹಾಬೀಸಿಗೆ ತುಂಬ ನೀವು ಟೈಮ್ ಕೊಡ್ತೀರಾ. ನಿಮ್ಮ ಫ್ರೆಂಡ್ಸಿಗೆ ನೀವು ಟೈಮ್ ಕೊಡ್ತೀರಾ. ತುಂಬಾ ಫೈರಿ ನೇಚರ್ ಜಾಸ್ತಿ, ಅಂದ್ರೆ ಎವ್ರಿ ಮೂಮೆಂಟ್ ಲೈವ್ಲಿ ಆಗಿರೋದಕ್ಕೆ ಇಷ್ಟಪಡ್ತೀರಾ. ನೀವು ಈ ತರ ಒಂದು ಪರ್ಸನ್ ಆಗಿದ್ದೀರಾ ಅಂದ್ರೆ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೇಕಾಗಿ ಬರುತ್ತೆ. ಸೆಕೆಂಡ್ ಆಪ್ಷನ್ ಯಾರು ಚೂಸ್ ಮಾಡಬೇಕು? ಆಬ್ವಿಯಸ್ಲಿ ಫಸ್ಟ್ ಆಪ್ಷನ್ ನೀವು ರಿಲೇಟ್ ಆಗ್ತಾ ಇಲ್ಲ ಅಂದ್ರೆ ನೀವು ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೋದು ಅಂಡ್ ನಿಮ್ಮ ಇಂಟ್ಯೂಷನ್ ಕೂಡ ಯೂಸ್ ಮಾಡ್ಬೋದು, ರೈಟ್? ರೈಟ್, ಸೊ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೇಕಾಗಿರೋರು ಬ್ರೇಕಪ್ ಆದವರು ಸೆಕೆಂಡ್ ಆಪ್ಷನ್ ನ ಚೂಸ್ ಮಾಡಬೇಕಾಗಿರೋದು ಮೇನ್ಲಿ ರಿಲೇಶನ್ಶಿಪ್. ಇವಾಗ ರೀಸೆಂಟ್ ಆಗಿ ಬ್ರೇಕಪ್ ಆಗಿರೋರು, ಅಥವಾ ರಿಲೇಶನ್ಶಿಪ್ ಅಲ್ಲ, ಫ್ರೆಂಡ್ಶಿಪ್ ಅಲ್ಲಿ ಯಾರೋ ಒಬ್ರು ಮೋಸ ಮಾಡಿರೋದಾಗಿರ್ಬೋದು, ಅಥವಾ ಏನೋ ಒಂದು ಕೆಲ್ಸಕ್ಕೆ ತುಂಬಾ ತುಂಬಾ ಎಫರ್ಟ್ ಹಾಕಿದ್ರಿ ಬಟ್ ಆ ಒಂದು ಕೆಲ್ಸ ಕೈ ಕೊಟ್ಟಿರೋದು, ಅಥವಾ ರಿಲೇಶನ್ಶಿಪ್ ಅಲ್ಲಿ ಯಾರ್ದೋ ಒಬ್ರದ್ದು ನೆಗೆಟಿವ್ ಮುಖವಾಡ ಹೊರಗಡೆ ಬಂದಿರೋದು. ಸೊ ಈ ತರ ನೀವು ಅಂದ್ರೆ ನೀವು ರಿಲೇಶನ್ಶಿಪ್ಸಿಗೆ ತುಂಬಾ ಮ್ಯಾಟರ್ ಏನೋ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ನೀವು ಸೆಕೆಂಡ್ ಆಪ್ಷನ್ ಚೂಸ್ ಮಾಡಬೇಕು. ಡಿಸ್ಕ್ರಿಪ್ಷನ್ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ ಗೈಸ್. ಸೊ ಎಸ್, ಇವಾಗ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಯುವರ್ ಲೈಫ್ 3 months, ಇನ್ ನೆಕ್ಸ್ಟ್ 3 months ಅಲ್ಲಿ ನಿಮ್ಮ ಲೈಫ್ ಹೆಂಗಿರುತ್ತೆ ಅಂತ ಡಸಂಟ್ ಮ್ಯಾಟರ್. ನೀವು ಯಾವಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಅಂತ, ಏಪ್ರಿಲ್ ಅಲ್ಲಿ ನೋಡ್ತಾ ಇರ್ಬೋದು, ಮೇ ಅಲ್ಲಿ ನೋಡ್ಬೋದು. ಈ ವಿಡಿಯೋ ಯಾವಾಗ ನಿಮ್ಮ ಸ್ಕ್ರೀನ್ ಮುಂದೆ ಬಂತು ಅಂದ್ರೆ ಇಟ್ಸ್ ಅನ್ ಇಂಡಿಕೇಶನ್ ಯು ಹ್ಯಾವ್ ಅ ಮೆಸೇಜ್ ಅಂತ, ರೈಟ್? ಸೊ ನೋಡೋಣ. ಫಸ್ಟ್ ಆಪ್ಷನ್ ಚೂಸ್ ಮಾಡಿದವರಿಗೆ ವಾಟ್ಸ್ ದೇರ್, ಒಂದೊಂದು ಕಾರ್ಡ್ಗಳು ಉಲ್ಟಾ ಆಗೋಗ್ಬಿಟ್ಟಿದೆ ಗೈಸ್. ಅದನ್ನ ನಾನು ಇವಾಗ ನೆಟ್ಟಿಗೆ ಮಾಡಬೇಕು. ಓಕೆ, ಸೊ ಫಸ್ಟ್ ಆಪ್ಷನ್ ಚೂಸ್ ಮಾಡಿದವ್ರಿಗೆ ಲೆಟ್ಸ್ ಸಿ. ಫೇಕ್ ಅಕೌಂಟ್ಸ್, ಫೇಕ್ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಟು ಸ್ಪೈ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್. ಸೊ ಯಾರೆಲ್ಲ ಮೇನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಸಮಥಿಂಗ್ ಲೈಕ್ ಕಾಂಟೆಂಟ್ ಕ್ರಿಯೇಷನ್, ಡಿಜಿಟಲ್ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಸಮ್ವಾಟ್ ರಿಲೇಟ್ ಆಗುತ್ತೆ ನಿಮಗೆ ನಿಮ್ಮ ವರ್ಕ್ಗೆ ಅಂದ್ರೆ ಬಿ ಕೇರ್ಫುಲ್ ಆಗಿರ್ಬೇಕು. ಬಿಕಾಸ್ ತುಂಬಾ ಜನರ ಜೊತೆ ನೀವು ಏನು ಬಿಸ್ನೆಸ್ ಡೀಲ್ ಮಾಡ್ಕೊಂಡಿರ್ತೀರಾ, ಅಥವಾ ತುಂಬಾ ಜನರನ್ನ ನಂಬಿಟ್ಟಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಎಸ್ಪೆಷಲಿ ಕೇರ್ಫುಲ್ ಆಗಿರ್ಬೇಕು. ಪಾಸಿಬಿಲಿಟಿ ಇದೆ ತುಂಬಾ ಜನ ಏನಾದ್ರು ಡೇಟಿಂಗ್ ಮಾಡ್ತಾ ಇದ್ರ, ಲೈಕ್ ಎಸ್ಪೆಷಲಿ ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗ್ಬಿಟ್ಟು ಅಂಡ್ ದೆನ್ ಡೇಟ್ ಮಾಡೋದೆಲ್ಲ, ಬಂಬಲ್ ಡೇಟ್ ಆಗಿರ್ಬೋದು, ಸಮಥಿಂಗ್ ಇನ್ಸ್ಟಾಗ್ರಾಮ್ ಅಲ್ಲೇ ಕನೆಕ್ಟ್ ಆಗೋದು. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಯಾರೋ ಒಬ್ರದ್ದು ರಿಯಲ್ ಮುಖವಾಡ ಗೊತ್ತಾಗೋದು, ಯಾರೋ ಒಬ್ರದ್ದು ನಿಜವಾದ ಮುಖ ಗೊತ್ತಾಗೋದು, ಸಮಥಿಂಗ್ ರಾಂಗ್ ಅಂತ ನಿಮಗೆ ರಿಯಲೈಸೇಷನ್ ಆಗೋದು, ಆ ಥರ ಪಾಸಿಬಿಲಿಟಿ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ಬಾಂಡಿಂಗ್ ಕ್ರಿಯೇಟ್ ಮಾಡ್ತಾ ಇರ್ಬೇಕಾದ್ರೆ ಹೊಸ ಪರ್ಸನ್ನೇ ಆಗಿರ್ಬೋದು ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಬಿಡ್ಬೋದು ನಿಮ್ಮ ಜೊತೆ. ಬಟ್ ನೀವು ಕೇರ್ಫುಲ್ ಆಗಿರಿ. ಯಾರನ್ನ ಒಳಗಿಟ್ಕೊಂತೀರಾ, ಯಾರನ್ನ ಕ್ಲೋಸ್ ಆಗಿ ಇಟ್ಕೊಂತೀರಾ, ಯಾರಿಗೆ ಬೌಂಡ್ರೀಸ್ ಹಾಕ್ತೀರಾ.
You need to be very, very, very careful. Wolf in sheep's clothing, ಅಗೇನ್ ನಿಮಗೆ ಅದೇ ತರ ಬರ್ತದೆ. ಸೊ ನೆಕ್ಸ್ಟ್ 3 months ಅಲ್ಲಿ ಡೆಫಿನೆಟ್ಲಿ ಫಸ್ಟ್ ಗ್ರೂಪ್ 1 ಅವರು ಒನ್ ಥಿಂಗ್ ಇಸ್ ಫಾರ್ ಶೋರ್, ಏನೇ ಗೈಡೆನ್ಸ್, ಅಲ್ಟಿಮೇಟ್ ಗೈಡೆನ್ಸ್ ನಿಮಗೆ ಅಂದ್ರೆ ಕೇರ್ಫುಲ್ ಆಗಿರಿ. ಯಾರು ಒಂದು ಹೊಸ ಫ್ರೆಂಡ್ಶಿಪ್ ಮಾಡ್ಕೊತಾ ಇದ್ದೀರಾ ಅಂದ್ರೆ ನೀವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾರ ಜೊತೆ ಏನ್ ಸೀಕ್ರೆಟ್ಸ್ ನ ಶೇರ್ ಮಾಡ್ಕೊಂತಿದ್ದೀರಾ ಅದನ್ನ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ತುಂಬಾ ಯೋಚನೆ ಮಾಡ್ಬಿಟ್ಟು ಶೇರ್ ಮಾಡ್ಬೇಕಾಗ್ಬರುತ್ತೆ. ತುಂಬಾ ಜನ ಫೇಕ್ ಪೀಪಲ್, ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ ಫೇಕ್ ನಿಮ್ ಫ್ರೆಂಡ್ ನಾನು ಈ ತರ ಎಲ್ಲ ಬಿಹೇವ್ ಮಾಡ್ತಾರೆ. ಬಟ್ ಆನ್ಲೈನ್ ಅಲ್ಲೇ ಹೆಂಗಿರ್ತಾರೆ ಹಂಗ್ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಎಲ್ಲಾರು ನೀವು ನಂಬೋದಕ್ ಆಗಲ್ಲ. ಎಲ್ಲರೂ ರಿಯಲ್ ಪೀಪಲ್ ಇರಲ್ಲ. ಒಂದ್ಸಲಿ ನಮ್ದೇ ಫ್ರೆಂಡ್ಸ್, ನಮ್ದೇ ಕ್ಲೋಸ್ ಫ್ರೆಂಡ್ಸ್ ಏನ್ ಮಾಡಿರ್ತಾರೆ ನೋಡೋಣ ಏನ್ ಮಾಡ್ತಾರೆ ಅಂತ ಆಟಾಡ್ಸೋದಕ್ಕೂ ಮಾಡಿರ್ತಾರೆ. ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಇದು ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಆಫೀಸಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ, ಯಾರನ್ನಾರು ನಂಬಿಟ್ಟು ಏನಾದ್ರು ವಿಚಾರ ಹೇಳ್ತಾ ಇದ್ದೀರಾ, ಗಾಸಿಪ್ ಮಾಡ್ತಾ ಇದ್ದೀರಾ ಅಂದ್ರೆ ಬಿ ವೆರಿ ಕೇರ್ಫುಲ್. ಬಿಕಾಸ್ ನಾನು ಮೇನ್ ಆಗಿ ಏನ್ ನೋಡ್ತಾ ಇದೀನಿ ಅಂದ್ರೆ ಪಾಪದವ್ರ ತರ ಕಾಣ್ತಾರೆ. ಇನೋಸೆಂಟ್ ಫೇಸ್ ಇರುತ್ತೆ ಕೆಲವೊಬ್ಬೊಬ್ಬರಿಗೆ, ಬಟ್ ಅವ್ರು ಇನೋಸೆಂಟ್ ಆಗಿರಲ್ಲ. ಇನ್ಫ್ಯಾಕ್ಟ್ ತುಂಬಾನೇ ಡೇಂಜರಸ್ ವ್ಯಕ್ತಿಗಳಾಗಿರ್ತಾರೆ. ಸೊ ಇಟ್ಸ್ ಅನ್ ಇಂಡಿಕೇಶನ್. ಯಾರೆಲ್ಲ ಗ್ರೂಪ್ 1 ಚೂಸ್ ಮಾಡಿದೀರಾ, ನೆಕ್ಸ್ಟ್ 3 months ಅಲ್ಲಿ ಬಿ ಕೇರ್ಫುಲ್. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ಆಫೀಸ್ ಸರ್ಕಲ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಟ್ರಾವೆಲಿಂಗ್ ಕಾಣಿಸ್ತಾ ಇದೆ, ರಿಲೊಕೇಶನ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾರೆಲ್ಲ ಟ್ರಾನ್ಸ್ಫರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಕರಿಯರ್ ಅಲ್ಲಿ, ಎಸ್ಪೆಷಲಿ ಕರಿಯರ್ ಆಗಿರ್ಬೋದು, ಸಮ್ ಟ್ರಾವೆಲ್, ನಿಮ್ಮ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡೋದಾಗಿರ್ಬೋದು. ರಿಲೊಕೇಶನ್ ಇಸ್ ವೆರಿ, ವೆರಿ, ವೆರಿ ಪಾಸಿಬಲ್. ಪರ್ಮನೆಂಟ್ ರಿಲೊಕೇಶನ್ ತರ ನೋಡ್ತಾ ಇಲ್ಲ ನಾನು ಇದನ್ನ. ಕೈಂಡ್ ಆಫ್ ಬಿಸ್ನೆಸ್ ಟ್ರಿಪ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಟ್ರಿಪ್ ಇರ್ಬೋದು, ಅಥವಾ ಫ್ಯಾಮಿಲಿ ಜೊತೆ ಟ್ರಿಪ್ ಇರ್ಬೋದು. ಸೊ ಈ ತರ ಟ್ರಿಪ್ಪೇ ಆಗ್ಬೇಕಂತ ಇಲ್ಲ, ಕೈಂಡ್ ಆಫ್ ರಿಲೊಕೇಶನ್ ಟೆಂಪರರಿಗೆ ನೀವು ಇನ್ನೊಂದು ಊರಿಗೆ ಹೋಗೋದು, ಈ ತರ ಪಾಸಿಬಿಲಿಟೀಸ್ ಇದೆ. Again, look at this 7 of Swords. Be careful. Next 3 months ಅಲ್ಲಿ guys ಏನಾಗ್ಬಿಡುತ್ತೆ ಅಂದ್ರೆ ಫೇಕ್, ತುಂಬಾ ಜನ ಫೇಕ್ ಪೀಪಲ್ನ ನೀವು ಮೀಟ್ ಆಗ್ಬೋದು. ಕೆಲವೊಬ್ಬರು ಜನ ನೀವು ಆಕ್ಚುಲಿ ನೀವು ಅನ್ಕೋಬಹುದು, ಓಕೆ ಇವ್ರು ನನ್ನ ನಿಜವಾದ ಫ್ರೆಂಡ್, ನಿಜವಾದ ನನ್ನ ವೆಲ್ ವಿಷರ್, ಇವರು ನಿಜವಾಗ್ಲೂ ಇವ್ರು ನನ್ನ ಬಗ್ಗೆ ಕೇರ್ ಮಾಡ್ತಾರೆ, ನಿಜವಾಗ್ಲೂ ಇವ್ರಿಗೆ ನಾನಂದ್ರೆ ಇಂಪಾರ್ಟೆಂಟ್. ತುಂಬಾ ಜನ ರಿಲೇಶನ್ಶಿಪ್ ಅಲ್ಲಿ ಇರೋರು, ಎಸ್ಪೆಷಲಿ ಆನ್ಲೈನ್ ಅಲ್ಲಿ ಮೀಟ್ ಆದವರು, ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಬಿಕಾಸ್ ಎಲ್ಲೋ ಒಂದ್ ಕಡೆ ಮೇ ಬಿ ಯಾರೊಬ್ರು ನಿಮಗೆ ಸುಳ್ಳು ಹೇಳ್ತಿರೋದನ್ನ ನೋಡ್ತಾ ಇದೀನಿ, ಯಾರೊಬ್ರು ನಿಮಗೆ ಬಿಟ್ರೆ ಮಾಡ್ತಿರೋದನ್ನ ನೋಡ್ತಾ ಇದೀನಿ, ಯಾರೊಬ್ರು ನಿಮ್ಗೆ ಹಿಂದೆ ಒಂದು ಮುಂದೆ ಒಂದು ತರ ಆಕ್ಟ್ ಮಾಡೋರು, ಆ ತರದವ್ರು ನಿಮ್ಮ ಲೈಫಲ್ಲಿ ಇರೋದನ್ನ ನೋಡ್ತಾ ಇದ್ದೀನಿ ಮೇನ್ ಆಗಿ. ದಟ್ಸ್ ರಿಯಲಿ ಸ್ಟ್ರೇಂಜ್. ಬಿಕಾಸ್ ಲುಕ್ ಎಟ್ ದಿಸ್, ನಿಮಗೆ ಶಾಕ್ ಆಗುತ್ತೆ, ನಾನು ಹೇಳೋದೇ ಬೇಡ. ಲುಕ್ ಎಟ್ ದಿಸ್ ವುಲ್ಫ್, ಅದು ಉಲ್ಟಾ ಬರ್ತಾ ಇದೆ. ವುಲ್ಫ್, ಶೀಪ್ಸ್ ಕ್ಲೋತಿಂಗ್, ಅಂಡ್ ದೆರ್ ಈಸ್ ಫೇಕ್ ಅಕೌಂಟ್ಸ್, ಅಂಡ್ ದೆರ್ ಈಸ್ 7 of Swords. ಯಾರಿಗೆಲ್ಲ ಟ್ಯಾರೋ ಬಗ್ಗೆ ಗೊತ್ತಿಲ್ಲ, 7 of Swords ಅಂದ್ರೆ ದಿಸ್ ಇಸ್ ಕಳ್ಳ ಅದನ್ನೇ ಹೇಳ್ಬೋದು. ಅಂದ್ರೆ ನಂಬಕ್ಕಾಗಲ್ಲ ಈ ಪರ್ಸನ್ನ, ಮುಂದೆಯಿಂದ ಮಾತಾಡ್ಬಿಟ್ಟು ಚೆನ್ನಾಗಿ ಹಿಂದೆಯಿಂದ ಚುಚ್ಚೋದು, ಆ ತರ ಪರ್ಸನ್. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಎಸ್ಪೆಷಲಿ ನಿಮ್ಮ ರಿಲೇಶನ್ಶಿಪ್ಸ್ ಬಗ್ಗೆ ತುಂಬಾ ಕೇರ್ಫುಲ್ ಇರಬೇಕು. ಅಂಡ್ ಗ್ರೂಪ್ 1 ನನಗೆ ಆಲ್ರೆಡಿ ಒಂಥರ ಫೀಲ್ ಆಗ್ತದೆ, ನಿಮಗೆ ತುಂಬಾ ಸತಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಒಬ್ರನ್ನ ನಂಬೋದು ನೀವು, ಅವ್ರು ನಿಮಗೆ ಕೈ ಕೊಡೋದು, ಒಬ್ರನ್ನ ನಂಬೋದು, ಮೋಸ ಮಾಡೋದು ಅವರು. ಎಸ್ಪೆಷಲಿ ಫ್ರೆಂಡ್ಸ್ ಅಂತ ಬಂದಾಗ ನೀವು ತುಂಬಾ ನೆಗೆಟಿವ್ ಎಕ್ಸ್ಪೀರಿಯನ್ಸಸ್ಗಳು ಮಾಡಿರೋದು ಜಾಸ್ತಿ. ಈ ತರ ಒಂದು ಸಿಚುವೇಶನ್ ನೋಡ್ತಾ ಇದೀನಿ ಗ್ರೂಪ್ 1 ಅವ್ರಿಗೆ. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್, ಸ್ಟಿಲ್ ಮೋರ್ ಕೇರ್ಫುಲ್ ಆಗಿರ್ಬೇಕು. ಯಾರನ್ನೂ ಈಸಿಯಾಗಿ ಟ್ರಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಐ ಫೀಲ್ ವೆರಿ ಸಾರಿ ಸಮ್ಟೈಮ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಇನ್ನೋಸೆಂಟ್ ಆಗಿರ್ತೀರ, ಕೆಲವೊಬ್ರು ಇರ್ತಾರೆ ನಿಮ್ಮ ಅಡ್ವಾಂಟೇಜಸ್, ನಿಮ್ಮ ಒಂದು ಯೂಸ್ ಮಾಡ್ಕೊಳ್ಳೋದು, ನಿಮ್ಮನ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಎಷ್ಟು ಅಡ್ವಾಂಟೇಜಸ್ ಇದೆ ಅಂತ ನೋಡ್ಕೊಂಡು ಆಮೇಲೆ ಫ್ರೆಂಡ್ಶಿಪ್ನ ಮಾಡ್ಕೊಳ್ಳೋದು. ಇವಾಗ ಇರ್ತಾರಲ್ಲ, ಫಾಲೋವರ್ಸ್ ಎಷ್ಟಿದ್ದಾರೆ ಅಂತ ನೋಡ್ಬಿಟ್ಟು, ಫೇಮ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ನಾಟ್ ಬಿಕಾಸ್ ವೈಬ್ ಮ್ಯಾಚ್ ಆಯ್ತು ಅಂತ ಅಲ್ಲ, ಜಸ್ಟ್ ಫೇಮ್ ಇದೆ, ಇವ್ರ ಜೊತೆ ಇದೆ, ನಾನು ಗ್ರೋ ಆಗ್ಬೋದು. ಸೊ ಈ ತರ ನಿಮ್ಮ ಸುತ್ತಮುತ್ತ ಜನರು ಆಗೋ ಪಾಸಿಬಿಲಿಟೀಸ್ ಇರ್ತಾರೆ. ಸೊ ಕೇರ್ಫುಲ್ ಆಗಿರಿ. ದೇರ್ ಈಸ್ ಏಸ್ ಆಫ್ ಸ್ವಾರ್ಡ್ಸ್.
ಕಮ್ಯುನಿಕೇಶನ್ ಬಗ್ಗೆ ಹೇಳುತ್ತೆ, ಫ್ರೆಶ್ ಸ್ಟಾರ್ಟ್ ಬಗ್ಗೆ ಹೇಳುತ್ತೆ. ಸೊ ಎಗೇನ್ ಇಟ್ಸ್ ಅನ್ ಇಂಡಿಕೇಶನ್, ಯಾರೆಲ್ಲ ಓದ್ತಾ ಇದ್ದೀರಾ ನಿಮಗೆ ಗುಡ್ ಆಪರ್ಚುನಿಟಿ ಬರುತ್ತೆ, ನಿಮಗೆ ಒಂದು ಬೆಸ್ಟ್ ಆಪರ್ಚುನಿಟಿ, ಒಂದು ಕರಿಯರ್ ಸ್ಟಾರ್ಟ್ ಮಾಡೋದಕ್ಕಾಗಿರ್ಬೋದು ಅಥವಾ ಬೇರೆ ಕಡೆ ನೀವು ಸ್ಟಡೀಸ್ ಕಂಟಿನ್ಯೂ ಮಾಡೋದಕ್ಕಾಗ್ಬೋದು. ಅಟ್ಲೀಸ್ಟ್ ನಿಮ್ಮ ಒಂದು ದಾರಿಗೆ ಕ್ಲಾರಿಟಿ ಸಿಗುತ್ತೆ. ಇಷ್ಟು ದಿನ ಮೇ ಬಿ ನಿಮಗೆ ಫೀಲ್ ಆಗ್ಬೋದು, ಎಲ್ಲಿ ಹೋಗ್ತಾ ಇದೆ ನನ್ನ ಜೀವನ, ನನಗೊಂದು ಕರಿಯರಿಗೆ ಕ್ಲಾರಿಟಿ ಇಲ್ಲ, ಓದ್ತಿರೋದಕ್ಕೆ ಕ್ಲಾರಿಟಿ ಇಲ್ಲ, ಏನ್ ಮಾಡ್ಬೇಕಂತ ಕ್ಲಾರಿಟಿ ಇಲ್ಲ, ಈ ತರ ಎಲ್ಲ ಒಂದಷ್ಟು ಯೋಚನೆ ಮಾಡಿರ್ತೀರ. ಇಟ್ಸ್ ಅನ್ ಇಂಡಿಕೇಶನ್ ನೆಕ್ಸ್ಟ್ 3 months ಅಲ್ಲಿ ನಿಮ್ಮ ದಾರಿ ವೆರಿ ಕ್ಲಿಯರ್ ಆಗಿರುತ್ತೆ. Look at this, 6 of swords with ace of swords. ವೆರಿ ಕ್ಲಿಯರ್ ಪಾತ್. ನೀವು ಯಾವ ಚಾಯ್ಸ್ನ ಚೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ, ಚೆನ್ನಾಗಿ ಹೋಗ್ತಿರೋ ದಾರಿಯಿಂದ ನಿಮಗೆ ನೆಮ್ಮದಿ ಸಿಗುತ್ತೆ. ಬಿಕಾಸ್ 6 of swords ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಇಲ್ಲೆಲ್ಲ ಕ್ಲಿಯರ್ ವಾಟರ್ ಇದೆ, ಇಲ್ಲಿ ತುಂಬಾ ಡಿಸ್ಟರ್ಬ್ಡ್ ವಾಟರ್ ಇದೆ. ಬಟ್ ಈ ಪರ್ಸನ್ ಬಂದ್ಬಿಟ್ಟು ಕ್ಲಿಯರ್ ವಾಟರ್ ಕಡೆ ಹೋಗ್ತಾ ಇದ್ದಾನೆ. ಇಟ್ಸ್ ಅನ್ ಇಂಡಿಕೇಶನ್ ನೀವು ಎಲ್ಲೋ ಒಂದ್ ಕಡೆ ಆ ಡಿಸ್ಟರ್ಬೆನ್ಸ್ ನ ಬಿಟ್ಟು, ಎಲ್ಲಿ ನಿಮಗೆ ಆಗ್ತಾ ಇಲ್ಲ, ತಲೆ ಕೆಟ್ಟೋಗ್ತಾ ಇದೆ, ಇಲ್ಲಿ ನಂಗೆ ಇರಕ್ ಆಗ್ತಾ ಇಲ್ಲ ಅಂತ ನೀವು ಒಂದ್ ಕಡೆ ಒಂದನ್ ಬಿಟ್ಟು ಇನ್ನೊಂದ್ ಕಡೆ ಮೂವ್ ಆಗೋದನ್ನ ನೋಡ್ತಾ ಇದೀನಿ. ತುಂಬಾ ಜನ ಒಂದು ಪಾಸ್ಟ್ ರಿಲೇಶನ್ಶಿಪ್ ಯಾರೆಲ್ಲ ನೆಗೆಟಿವಿಟಿನ ಕ್ಯಾರಿ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರಿ ಅಲ್ವಾ, ಅಥವಾ ನೆಗೆಟಿವ್ ಮೆಮೊರೀಸ್ ಇಂದ ನಿಮಗೆ ಮುಂದೆ ಬರಕ್ ಆಗ್ತಾ ಇರ್ಲಿಲ್ಲ ಅಲ್ವಾ, ನೀವೆಲ್ಲ ಫೈನಲಿ ಮೂವ್ ಆನ್ ಆಗೋದನ್ನ ನೋಡ್ತಾ ಇದೀನಿ. ಅಂಡ್ ನಿಮಗೊಂದು ಆಪರ್ಚುನಿಟಿ ಕೂಡ ಸಿಗ್ತಾ ಇದೆ ಟು ಪ್ರೂವ್ ಯೋರ್ ಸೆಲ್ಫ್. ಅಂದ್ರೆ ತುಂಬಾ ಏನಾಗುತ್ತೆ, ಆರ್ಟಿಸ್ಟ್ ನ ತಗೊಂತೀನಿ, ಎಗೇನ್ ಆರ್ಟಿಸ್ಟ್ ಆಕ್ಟಿಂಗ್ ಬರುತ್ತೆ, ಅದಕ್ಕೊಬ್ರಿಗೊಂದು ಪ್ಲಾಟ್ಫಾರ್ಮ್ ಸಿಕ್ಕಿರಲ್ಲ. ಸೊ ನಿಮಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಗೋದನ್ನ ನೋಡ್ತಾ ಇದೀನಿ ಟು ಪ್ರೂವ್ ಯೋರ್ ಸೆಲ್ಫ್, ಟು ಶೋ ದ ವರ್ಲ್ಡ್ ನೀವು ಏನ್ರಲ್ಲಿ ಚೆನ್ನಾಗಿದ್ದೀರಾ, ನಿಮಗೆ ಏನ್ರಲ್ಲಿ ಟ್ಯಾಲೆಂಟ್ ಇದೆ ಅದನ್ನ ಪ್ರೂವ್ ಮಾಡೋದಕ್ಕೆ ನಿಮಗೊಂದು ಪ್ಲಾಟ್ಫಾರ್ಮ್ ಸಿಗೋದನ್ನ ನೋಡ್ತಾ ಇದ್ದೀನಿ ನಾನು ನೆಕ್ಸ್ಟ್ 3 months ಅಲ್ಲಿ. ಸೊ ಐ ಫೀಲ್ ಅನ್ವಾಂಟೆಡ್ ಪೀಪಲ್ನ ನೀವು ಎಂಟ್ರಿ ಕೂಡ ಕೊಡಲ್ಲ, ಬಟ್ ನಿಮ್ಮ ಸಕ್ಸಸ್ ನೋಡ್ಬಿಟ್ಟು, ನಿಮ್ಮ ಗ್ರೋತ್ ನೋಡ್ಬಿಟ್ಟು, ನೀವು ನೆಮ್ಮದಿಯಾಗಿರೋದು ನೋಡ್ಬಿಟ್ಟು ಕೆಲವೊಬ್ಬೊಬ್ರು ಹತ್ರದವರೇನೆ ನಿಮಗೆ ಬಂದ್ಬಿಟ್ಟು ಮೋಸ ಮಾಡೋ ಪಾಸಿಬಿಲಿಟೀಸ್ ಇದೆ. ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೆಕ್ಸ್ಟ್ 3 monthsಗೆ. ಓಕೆ ಗೈಸ್, ಈ ಒಂದು ಮೆಸೇಜ್ ನಿಮಗೆ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಸೊ ಈಗ ಸೆಕೆಂಡ್ ಗ್ರೂಪ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ರಿ, ಎಸ್ಪೆಷಲಿ ಹಾರ್ಟ್ ಬ್ರೇಕ್ ಆಪ್ಷನ್, ರಿಲೇಶನ್ಶಿಪ್ಸ್ಗೆ ಇಂಪಾರ್ಟೆನ್ಸ್ ಕೊಡುವಂಥ ಪೀಪಲ್ ನೀವು. ಲೆಟ್ಸ್ ಸಿ ನೆಕ್ಸ್ಟ್ 3 months ಅಲ್ಲಿ ನಿಮಗೆ ಏನೆಲ್ಲ ಮೆಸೇಜಸ್ ಇದೆ ಅಂತ. ಓಕೆ, ಸೆಕೆಂಡ್ ಗ್ರೂಪ್ ಚೂಸ್ ಮಾಡಿದಿರಾ ಅಂದ್ರೆ ಬಿಟ್ ಎಮೋಷನಲ್ ಪೀಪಲ್ ಕೂಡ ನೀವು ಹೌದು. ಲೀಬ್ರಾ ತುಂಬಾ ಜನ ಇಲ್ಲಿ ತುಲಾ ರಾಶಿಯವರಿದ್ದಾರೆ ಅಂತ ಅನ್ಸ್ತಾ ಇದೆ. ಡೋಂಟ್ ನೋ ವೈ, ಬಿಕಾಸ್ ರಿಲೇಶನ್ಶಿಪ್ಸ್ಗೆ ಇಂಪಾರ್ಟೆನ್ಸ್ ಕೊಡೋದು ಮೋಸ್ಟ್ ತುಲಾ ರಾಶಿಯವರೇ. ಒನ್ ಥಿಂಗ್ ಈಸ್, ಯಾವುದೇ ಮೂಮೆಂಟ್ ಅಲ್ಲಿ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ಸಿದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಲೆಟ್ಸ್ ಸಿ ನೆಕ್ಸ್ಟ್ 3 months ಅಲ್ಲಿ ಏನೆಲ್ಲ ಚೇಂಜಸ್ ಗ್ರೂಪ್ 2 ಅವರು ನೋಡಬಹುದು. ಲೆಟ್ಸ್ ಸಿ ಗೈಸ್, just one card. There is a message, romantic love affair, sex fix, secret lover. ಸೊ ತುಂಬಾ ಜನ ಯಾರು ಸಿಂಗಲ್ ಆಗಿದ್ದೀರಾ, ಮೇ ಬಿ ನೆಕ್ಸ್ಟ್ 3 months ಅಲ್ಲಿ ನಿಮ್ಮ ರೊಮ್ಯಾಂಟಿಕ್ ಲೈಫ್ ಆಕ್ಟಿವೇಟ್ ಆಗೋದನ್ನ ನೋಡ್ತಾ ಇದ್ದೀನಿ. ನಾನು ಇದನ್ನ ನೆಗೆಟಿವ್ ವೇಲಿ, ಬ್ಯಾಡ್ ವೇಲಿ ಹೇಳೋದಕ್ಕೆ ಇಷ್ಟಪಡಲ್ಲ. ಇಟ್ಸ್ ಅನ್ ಇಂಡಿಕೇಶನ್, ಒಂದು ಫ್ರೆಶ್ ಲವ್, ಒಂದು ಪರ್ಸನ್ ನಿಮಗೆ ವ್ಯಾಲ್ಯೂ ಕೊಡುವಂತ ಒಂದು ಪರ್ಸನ್, ನಿಮ್ಮ ಲವ್ಗೆ ಒಂದು ವ್ಯಾಲ್ಯೂ ಕೊಡುವಂತ ಒಂದು ಪರ್ಸನ್, ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡುವಂತ ಒಂದು ಪರ್ಸನ್, ಅಂಡ್ ನಿಮ್ಮ ಚಾಯ್ಸಸ್ಗೆ ವ್ಯಾಲ್ಯೂ ಕೊಡುವಂತ ಒಂದು ಪರ್ಸನ್, ನಿನ್ ಖುಷಿನೇ ನನ್ ಖುಷಿ ಅಂತ ಹೇಳುವಂತ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬರೋದನ್ನ ನೋಡ್ತಾ ಇದೀನಿ. ಅಂಡ್ ಅವರ ಇವಾಗ ಹೇಳ್ತಾರಲ್ಲ, ದ ಸನ್ಶೈನ್ ಆಫ್ ಮೈ ಲೈಫ್ ಅಂತೆಲ್ಲ. ಸೊ ಲೈಕ್ ದಟ್ ಕೈಂಡ್ ಆಫ್ ರಿಲೇಶನ್ಶಿಪ್. ಅಂದ್ರೆ ಇವ್ರ ಬಗ್ಗೆ ನಿಮಗೆ ಒಂದ್ಸತಿ ಅವ್ರು ನೆನಪಿಸ್ಕೊಂಡ್ರೆ ಸಾಕು, ಲೈಕ್ ಹೊಟ್ಟೆ ಎಲ್ಲ ಬಟರ್ಫ್ಲೈ ಬರೋದು. ಓಕೆ, ನನ್ನ ಲೈಫಲ್ಲೂ ಒಂದು ಪರ್ಸನ್ ಅಂತ ಇದ್ದಾರೆ, ನನ್ನ ಲೈಫಲ್ಲೂ ಒಂದು ರೊಮ್ಯಾಂಟಿಕ್ ಸಿಚುವೇಶನ್ ಅಂತ ಒಂದು ಇದೆ. ಸೊ ಈ ತರ ಒಂದು ಥಾಟ್ ಪ್ರೊಸೆಸ್ ನಿಮ್ಮ ಮೈಂಡಲ್ಲಿ ಆಗೋದನ್ನ ನೋಡ್ತಾ ಇದ್ದೀನಿ. ನೆಕ್ಸ್ಟ್ 3 months ಅಲ್ಲಿ ಒನ್ ಥಿಂಗ್ ಇಸ್ ಫಾರ್ ಶೋರ್, ಬ್ರೇಕಪ್ ಆಯಿತು, ಬಿಟ್ರೆ ಆಯಿತು, ಮೋಸ ಆಯಿತು ಅಂತ ನೀವು ಬೇಜಾರು ಮಾಡ್ಕೊಂಡು ಕೂರ್ಬೇಡಿ. ಬಿಕಾಸ್ ದೇರ್ ಈಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ಬರೋದನ್ನ ನೋಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್ ಮೆಸೇಜ್.
ಬ್ಯಾಕ್ ಟು ರೊಮ್ಯಾಂಟಿಕ್ ಸೀಸನ್. ವಾವ್, ಯಾ, ಇವಾಗೆಲ್ಲ ಫ್ಲವರ್ಸ್ ಎಲ್ಲ ಬರೋ ಸೀಸನ್ ತಾನೇ. ದಿಸ್ ಇಸ್ ವಾಟ್ ಈಸ್ ದಿಸ್ ಎಕ್ಸಾಕ್ಟ್ಲಿ. ಸೊ ಯಾ, ಆ ಒಂದು ಸೀಸನ್ ನೀವು ಎಕ್ಸ್ಪೀರಿಯನ್ಸ್ ಮಾಡೋದನ್ನ ನೋಡ್ತಾ ಇದೀನಿ. ವೆರಿ ಬ್ಯೂಟಿಫುಲ್. ಲುಕ್ ಎಟ್ ದಾಟ್, ಸ್ಟಾರ್ಟಿಂಗ್ ಏನ್ ವೆರಿ ವೆರಿ ಬ್ಯೂಟಿಫುಲ್. ಟಾಕಿಂಗ್ ಶಿಟ್ ಅಗೇನ್. ನೀವೇನಾದ್ರು ಗಾಸಿಪ್ ಮಾಡುವಂತ ಪರ್ಸನ್ ಆಗಿದ್ದೀರಾ ಅಂದ್ರೆ, ಇಫ್ ಪಾಸಿಬಲ್ ಅಗೇನ್ ಈ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬಗ್ಗೆ ಸೀಕ್ರೆಟ್ ಆಗಿ ಇಟ್ಕೋಬೇಕು ನೀವು, ಬಿಕಾಸ್ ದರ್ ಇಸ್ ಅ ಸೀಕ್ರೆಟ್ ಲವ್. ಇಫ್ ಪಾಸಿಬಲ್ ಅದು ಪರ್ಮನೆಂಟ್ ಆಗೋವರೆಗೂ ಏನೇ ಸಿಚುವೇಶನ್ ಇರ್ಲಿ, ಏನೇ ಇರ್ಲಿ, ಅದನ್ನ ಪ್ರೈವೇಟ್ ಆಗಿ ಇಟ್ಕೊಂಡಿರಿ, ಸೀಕ್ರೆಟ್ ಆಗಿ ಇಟ್ಕೊಂಡಿರಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ಐ ಫೀಲ್, ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ನಿಮ್ಮ ಲೈಫ್ ಅಲ್ಲಿ ಒಂದು ನೆಗೆಟಿವ್ ರಿಲೇಶನ್ಶಿಪ್, ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನಿಮಗೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಏನಾಗಿದೆ, ನೀವು ತುಂಬಾ ಹೇಳ್ಕೊಂಡಿದ್ದೀರಾ ಒಂದು ರಿಲೇಶನ್ಶಿಪ್ ಬಗ್ಗೆ, ತುಂಬಾ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಓಪನ್ ಅಪ್ ಆಗಿದ್ರಿ ಎಲ್ಲಾರ ಜೊತೆ, ನಿಮ್ಮ ಫ್ರೆಂಡ್ಸಿಗೆ ಮೀಟ್ ಮಾಡಿಸೋದು, ಫೋಟೋಸ್ ಅಪ್ಲೋಡ್ ಮಾಡೋದು. ಏನಾಗಿದೆ, ತುಂಬಾ ನೆಗೆಟಿವ್ ವೈಸೇ ಆ ಒಂದು ರಿಲೇಶನ್ಶಿಪ್ ಮೇಲೆ ಬಿದ್ದು ಬಿದ್ದು ಒಂದು ರಿಲೇಶನ್ಶಿಪ್ ಹಾಳಾಗಿದೆ. ಎಸ್ಪೆಷಲಿ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಕ್ಕೇನೆ ಅದು ಹಾಳಾಗಿದೆ ಅಂತ ನಿಮಿಗೂ ಒಂದು ಫೀಲ್ ಕೂಡ ಇದೆ. ಸೊ ದ ಗುಡ್ ಸಜೆಷನ್ ಈಸ್ ಅನದರ್ 3 months ನಿಮ್ದು ತುಂಬಾನೇ ಒಂಥರ ಕಂಪ್ಲೀಟ್ಲಿ ಪಿಂಕ್ ಫ್ಲವರ್ಸ್ ನನ್ ಕಣ್ಮುಂದೆ ಬರ್ತಾ ಇದೆ ನಿಮ್ಮ ಲೈಫ್ ಅನ್ಕೊಂಡ್ರೆ. ಎವ್ರಿ ಡೇ ಇಟ್ ವಿಲ್ ಬಿ ಲೈಕ್ ಬ್ಯೂಟಿಫುಲ್ ಡೇ. ಇಫ್ ಪಾಸಿಬಲ್ ಪರ್ಫ್ಯೂಮ್ಸ್ ನ ಜಾಸ್ತಿ ಯೂಸ್ ಮಾಡಿ. ಇತ್ರ ಅಂತ ಹೇಳ್ತೀವಿ, ಇಟ್ಸ್ ನಾಟ್ ರಿಯಲಿ ಅ ಪರ್ಫ್ಯೂಮ್, ದ ರಿಯಲ್ ಫ್ರೇಗ್ರೆನ್ಸ್ ಅದು. ಯಾಕಿನ್ನ ಹೇಳ್ತಾ ಇದೀನಿ ಅಂದ್ರೆ, ಇದು ನಿಮ್ಮ ವೀನಸ್ ನ ಆಕ್ಟಿವೇಟ್ ಮಾಡುತ್ತೆ. ಅಗೇನ್, ವೀನಸ್ ಇಸ್ ಆಲ್ ಅಬೌಟ್ ಲವ್, ವೀನಸ್ ಇಸ್ ಆಲ್ ಅಬೌಟ್ ಲಕ್ಸುರಿ, ರೊಮ್ಯಾನ್ಸ್. ವಾವ್, ಬ್ಯೂಟಿಫುಲ್ ಫೀಲಿಂಗ್ ಅಲ್ವಾ. ಸೊ ಇಫ್ ಪಾಸಿಬಲ್ ಯುನೋ ದಿನ ಗುಡ್, ಸ್ಮೆಲ್ ಗುಡ್. ನೆಕ್ಸ್ಟ್ 3 months ಅಲ್ಲಿ ಯು ವಿಲ್ ಸ್ಮೆಲ್ ಗುಡ್. ಅಂಡ್ ತುಂಬಾ ಜನ ನಾನು ನೋಡ್ತಾ ಇದೀನಿ, ನೀವು ರೆಡಿಯಾಗಿ ಹೋಗ್ತೀರಾ ಯಾರನ್ನೋ ಮೀಟ್ ಆಗೋದಕ್ಕೆ. ಯುನೋ ದಟ್ ಫೀಲಿಂಗ್, ದಟ್ ಲವ್ ಫೀಲಿಂಗ್ ಇರುತ್ತಲ್ಲ, ದಟ್ಸ್ ರಿಯಲಿ ಸ್ಪೆಷಲ್. ಆ ಒಂದು ಫೀಲಿಂಗ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅನ್ನೋದನ್ನ ನೋಡ್ತಾ ಇದೀನಿ. ದಟ್ಸ್ ಬ್ಯೂಟಿಫುಲ್. ವಾವ್, ಡಸಂಟ್ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ನೆಕ್ಸ್ಟ್ 3 months ಬ್ಯೂಟಿಫುಲ್ ಆಗಿರುತ್ತೆ. ಫೇಕ್ ಫ್ಲೆಕ್ಸಿಂಗ್ ಆಕ್ಟ್ಸ್ ರಿಚ್, ಫ್ಲಾಸಸ್ ಮನಿ ಆಕ್ಟ್ಸ್ ಫ್ಯಾನ್ಸಿ, ಶೋಸ್ ಆಫ್ ಎಟ್ಸೆಟ್ರಾ. ಅಗೇನ್ ನೀಡ್ ಟು ಬಿ ವೆರಿ ಕೇರ್ಫುಲ್. ಕೆಲವೊಂದೊಂದು ಫ್ರೆಂಡ್ಶಿಪ್ ಏನೋ ಬಂದ್ಬಿಟ್ಟು ಹೇಳ್ಬೋದು, ನನ್ನ ಹತ್ರ ಅದಿದೆ ಇದಿದೆ, ನನ್ನ ಜೊತೆ ಅಷ್ಟು ದುಡ್ಡಿದೆ ಇಷ್ಟು ದುಡ್ಡಿದೆ ಅಂತ. ಏನೋ ಅದೆಲ್ಲ ಸ್ವಲ್ಪ ಕೇರ್ಫುಲ್ ಆಗಿರಿ, ಎಲ್ಲರೂ ನಂಬೋದಕ್ಕೆ ಹೋಗ್ಬೇಡಿ. ಇನ್ಫ್ಯಾಕ್ಟ್ ನೀವು ಈ ತರ ಒಂದು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ನಿಮ್ನ ನೀವು ಅಂದ್ರೆ, ನನ್ನ ಜೊತೆ ಅದಿದೆ ಇದಿದೆ, ಡೋಂಟ್ ಡೂ ದ್ಯಾಟ್. ಏನಿದೆ ಅದನ್ನ ರಿಯಲ್ ಆಗಿ ಇಟ್ಟಿರಿ. ಲೆಟ್ ಥಿಂಗ್ಸ್ ಬಿ ಕ್ರಿಸ್ಟಲ್ ಕ್ಲಿಯರ್. ಬಿಕಾಸ್ ನೀವು ಒಂದಿನ ಸುಳ್ಳು ಹೇಳಿದ್ರೆ ಆ ಸುಳ್ಳನ್ನ ಮುಚ್ಚಾಕಕ್ಕೆ ಇನ್ನೊಂದಷ್ಟು ಸುಳ್ಳು ಹೇಳ್ಬೇಕಾಗಿ ಬರುತ್ತೆ. ಸೊ ಏನಿದೆ ಅದು ಟ್ರಾನ್ಸ್ಪರೆಂಟ್ ಆಗೇ ಇರಲಿ. ಲೆಟ್ ಥಿಂಗ್ಸ್ ಬಿ ವೆರಿ ನ್ಯಾಚುರಲ್ ಅಂಡ್ ಕ್ಲಿಯರ್. ಲುಕ್ ಎಟ್ ದಿಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಲೈಫಲ್ಲಿ ರೊಮ್ಯಾನ್ಸ್ ಅನ್ನೋದು ಇರ್ಬೋದು, ಬಟ್ ದ ಥಿಂಗ್ ಈಸ್ ಯು ಡೋಂಟ್ ರಿಯಲಿ ನೀಡ್ ಇಟ್. ಬಿಕಾಸ್ ಇಂಡಿಪೆಂಡೆಂಟ್ ಆಗಿ ನೀವು ಇಷ್ಟು ತಿಂಗಳುಗಳು ಖುಷಿಯಾಗಿದ್ರೆ, ನಿಮ್ಮನ್ನ ನೀವು ಹೆಂಗೆ ಖುಷಿಯಾಗಿ ಇಟ್ಟಿರ್ಬೋದು, ನಿಮ್ಮನ್ನ ನೀವು ಹೆಂಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೋದು, ನಿಮ್ಮ ಒಂದು ಲೈಫ್, ನಿಮ್ಮ ಟೈಮು, ನಿಮ್ಮ ಎಫರ್ಟು, ದಿಸ್ ವಾಸ್ ನೆಕ್ಸ್ಟ್ ಲೆವೆಲ್. ಸೊ ನಿಮ್ಮೇಲೆ ನೀವು ತುಂಬ ಎಫರ್ಟ್ ಹಾಕಿದ್ರಿ, ಸೆಲ್ಫ್ ಕೇರ್ ಮಾಡಿದ್ರಿ, ಕರಿಯರ್ಗೆ ಇಂಪಾರ್ಟೆನ್ಸ್ ಕೊಟ್ರಿ, ಲಾಂಗ್ ಟರ್ಮ್ ಪ್ಲಾನ್ಸಿಗೆ ಇಂಪಾರ್ಟೆನ್ಸ್ ಕೊಟ್ರಿ. ಯುನೋ ನಿಮ್ಮ ಲೈಫ್, ನಿಮ್ಮ ಚಾಯ್ಸಸ್ ಈ ಥರ ಆಗಿತ್ತು ನಿಮ್ಮದು ಪಾಸ್ಟ್ ಫ್ಯೂ ಮಂತ್ಸ್. ಸೊ ಈ ನೆಕ್ಸ್ಟ್ 3 months ಅಲ್ಲಿ ಮೇನ್ ಆಗಿ ನಿಮಗೆ ನಿಮ್ಮನ್ನ ಇಂಪಾರ್ಟೆನ್ಸ್ ಕೊಟ್ಟಿದ್ದಕ್ಕೂ ನಿಮಗೆ ಓಕೆ ಸಾರ್ಥಕವಾಯಿತು. ಏನೋ ನಾನು ಸಿಂಗಲ್ ಆಗಿದ್ದಕ್ಕೂ ಸಾರ್ಥಕ ಆಯಿತು, ಈ ಥರ ಒಂದು ಫೀಲ್ ಬರೋದು ಪಾಸಿಬಿಲಿಟಿ ಇದೆ ತುಂಬ ಜನಕ್ಕೆ. ಲುಕ್ ಎಟ್ ದಿಸ್, ಐ ಫೀಲ್ ಒಂದು ಎಕ್ಸ್ಟ್ರಾರ್ಡಿನರಿ ಬ್ಯೂಟಿಫುಲ್ ಎಮೋಷನಲ್ ಲವ್ ರಿಲೇಶನ್ಶಿಪ್, ಲವ್ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗೋದನ್ನ ನೋಡ್ತಾ ಇದ್ದೀನಿ. ಅಮೇಝಿಂಗ್. ಬಿಕಾಸ್ ಐ ಟೆಲ್ ಯು, ಈಗಿನ ಜನ್ರೇಷನ್ ಅಲ್ಲಿ ಲವ್ ಇಟ್ಸ್ ವೆರಿ ರೇರ್ ಆಗಿದೆ. ಬಟ್ ನೀವು ಮೀಟ್ ಮಾಡುವ ಒಂದು ಪರ್ಸನ್ ಸೆಲ್ಫ್ಲೆಸ್ ಆಗಿ ಲವ್ ಮಾಡೋದನ್ನ ನೋಡ್ತೀನಿ. ಲೈಕ್ ಅವ್ರ ಬಗ್ಗೆ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಪಾರ್ಟ್ನರ್ ಖುಷಿಯಾಗಿರ್ಬೇಕು, ನನ್ನ ಪಾರ್ಟ್ನರ್ಗೆ ನಾನು ಎವ್ರಿ ಟೈಮ್ ಅವೈಲೇಬಲ್ ಆಗಿರಬೇಕು. ಇಲ್ಲಿ ಬಂದರೆ ಸ್ವಲ್ಪ ಫೋಕಸ್ ಹಿಂದೆ ಹೋಗ್ತಾ ಇದೆ, ಇಲ್ಲಿ ಬಂದರೆ ಫೋಕಸ್ಸೇ ಬೇರೆ ಥರ ಬರ್ತಾ ಇದೆ ನನ್ನ ಕ್ಯಾಮರಾದಲ್ಲಿ ಇವತ್ತು. ಓಕೆ, ವಾವ್, ಎವ್ರಿ ಮೂಮೆಂಟ್ ನಿಮಗೆ ಆ ಎಮೋಷ್ನಲಿ ಲೋ ಫೀಲ್ ಮಾಡಿದಾಗ ಒಂದು ಹೆಗ್ಲು ಕೊಡ್ತಾರೆ.
ಇಲ್ಲ ಅಳ್ಳು ಪರವಾಗಿಲ್ಲ, ನಾನು ನೋಡ್ಕೊತೀನಿ, ನೀನು ಸ್ಟ್ರಾಂಗ್ ಆಗಿದೆಯಾ ಅಂತ ಪದೇ ಪದೇ ಹೇಳೋವಂಥ ವ್ಯಕ್ತಿ ಇದು. ನಿನ್ನ ಮೋಟಿವೇಟ್ ಮಾಡುವಂಥ ವ್ಯಕ್ತಿ, ಎಸ್ಪೆಷಲಿ ಎಮೋಷ್ನಲಿ, ಆ್ಯಸ್ ಅ ಮದರ್, ಆ್ಯಸ್ ಅ ಫ್ಯಾಮಿಲಿ. ಇದಕ್ಕಿಂತ ಇನ್ನೊಂದು ಸಿಗಲ್ಲ ನಿಮಗೆ. ಐ ಫೀಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ, ನೆಕ್ಸ್ಟ್ 3 ಮಂತ್ಸಲ್ಲಿ ಯು ವಿಲ್ ಬಿ ಬ್ಲೆಸ್ಡ್ ವಿತ್ ಟ್ರೂ ಲವ್, ದಟ್ ಈಸ್ ಫಾರ್ ಶೋರ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಮೆಸೇಜ್ ಇಷ್ಟ ಆಗಿದೆ ಅದನ್ನು ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಕೋರ್ಸ್ ಡಿಕ್ರೀಸ್ ಆಗಿದೆ ಪ್ರೈಸ್, ಇಟ್ಸ್ ನೌ 9999. ಮಾರ್ಚ್ ನಂಬರ್ನ ಇಟ್ಬಿಟ್ಟಿದ್ದೀನಿ, ಐ ಡೋಂಟ್ ನೋ ವೈ. ಸೊ ಎಸ್, ಲೆಟ್ ಮೀ ನೋ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ. ಎಸ್ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು, ಬಾಯ್.